ಸೊ ನೆಕ್ಸ್ಟ್ ಬಿಗ್ ಬಾಸ್ ಸೀಸನ್ ಸುದೀಪ್ ಹೋಸ್ಟ್ ಮಾಡಲ್ಲ ಅಂತ ಇದ್ದಾರೆ. ಅವ್ರ ಪ್ಲೇಸ್ಗೆ ಇನ್ನು ಯಾರು ಬರ್ಬೋದು? ನನಗೇನೆ ನಿಜವಾಗ್ಲು ನಾನು ಹೋದ್ರೆ ನಾನು ಚೆನ್ನಾಗಿ ಮಾಡ್ತೀನಿ, ನರ್ಕ ತೋರಿಸ್ಬಿಡ್ತೀನಿ ಒಬ್ಬೊಬ್ರಿಗೂ. ಇವ್ನ ಸೆಡೆ ನನ್ನ ಮಗ. ಇವಾಗ ಸುದೀಪ್ ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಿದ್ದಾರೆ, ನೀವು ಅದನ್ನ ಬ್ರೇಕ್ ಮಾಡ್ತೀರಾ? ದೊಡ್ಡ ಹೀರೋ ಅವ್ರನ್ನೆಲ್ಲ ನಾವು ಬ್ರೇಕ್ ಮಾಡೋಕ್ಕಾಗಲ್ಲ, ಬಟ್ ನನ್ನ ತಕ್ಕಂಗೆ ನಾನು ಮಾಡ್ತೀನಿ. ನನ್ನ ಮೇಲೆ ಹಣೆ ಇಟ್ಟಳು. ಓಕೆ, ನೆಕ್ಸ್ಟ್ ಸೀಸನ್ ಆಫರ್ ಬಂದ್ರೆ ಖಂಡಿತ ಮಾಡ್ತೀರಾ? ಮಾಡೋದ ಫುಲ್ ಜಾಲಿನೇ ಅನ್ಕೊಳ್ಳಿ. ಸುದೀಪ್ ಸರ್ ತರ ಯಾರಿಗೂ ಜಡ್ಜ್ ಮಾಡೋಕ್ಕಾಗಲಿ, ಒಬ್ಬ ಕಂಟೆಸ್ಟೆಂಟ್ನ ಅರ್ಥ ಮಾಡ್ಕೊಳಕ್ಕಾಗಲಿ, ಅವ್ರಿಗೆ ಅರ್ಥ ಮಾಡ್ಸೋಕ್ಕಾಗಲಿ ಬರಲ್ಲ ಅನ್ಸುತ್ತೆ. ಐ ಡೋಂಟ್ ಎಕ್ಸ್ಪೆಕ್ಟ್ ಎನಿ ಒನ್. ಅದನ್ನ ಬ್ರೇಕ್ ಮಾಡೋ ಕೇಪಬಿಲಿಟಿ ಯಾರಿಗಿದೆ? ಡಾಲಿ ಬರ್ಬೋದು, ಧನಂಜಯ್ ಬರ್ಬೋದು, ದರ್ಶನ್. ಮೊನ್ನೆ ಎಲ್ಲ ರೂಮರ್ಸ್ ಪ್ರಕಾರ ದರ್ಶನ್ ಅಂತ ಅಂತಿದ್ದಾರೆ. ಡಿ ಬಾಸೇ ಬರೋದು. ಅವ್ರ ವಾಯ್ಸ್ ಗತ್ತಿಗೆ ಅವರೇ ಬರೋದು ಬಿಗ್ ಬಾಸ್. ಡಿ ಬಾಸ್. ಸುದೀಪ್ ಇದ್ರೇ ಚೆನ್ನಾಗಿ ಹೋಗ್ತಿರೋದು. ಶಿವರಾಜ್ಕುಮಾರ್, ಗಣೇಶ್ ಇರ್ಬೋದು. ಬಿಗ್ ಬಾಸ್ ಆಡ್ದೆ ನೋಡ್ತಾ ಇದ್ದೆ ಸುದೀಪ್ಗೋಸ್ಕರ, ಇವಾಗ ಇಲ್ಲ ಅಂದ್ರೆ ನೋಡೋಕ್ಕಾಗಲ್ಲ. ಈಗ ನೆಕ್ಸ್ಟ್ ಅವ್ರು ಮಾಡಲ್ಲ ಅಂತ ಇದ್ದಾರೆ. ಬಿಗ್ ಬಾಸೇ ನೋಡಲ್ಲ ನೆಕ್ಸ್ಟ್ ಸೀಸನಿಂದ. ಸೊ ನೆಕ್ಸ್ಟ್ ಸೀಸನಿಂದ ಸುದೀಪ್ ಹೋಸ್ಟ್ ಮಾಡಲ್ಲ ಅಂತ ಇದ್ದಾರೆ. ಸೊ ಅದ್ರ ಮೇಲೆ ನಿಮ್ಮ ಅಭಿಪ್ರಾಯ? ಬಿಗ್ ಬಾಸ್ ಆಡ್ದೆ ನೋಡ್ತಾ ಇದ್ದೆ ಸುದೀಪ್ಗೋಸ್ಕರ, ಇವಾಗ ಇಲ್ಲ ಅಂದ್ರೆ ನೋಡೋಕ್ಕಾಗಲ್ಲ. ಸೊ ಇವಾಗ ಸುದೀಪ್ ಪ್ಲೇಸ್ನ ಯಾರು ಫಿಲ್ ಮಾಡ್ತಾರೆ? ನೋ ಐಡಿಯಾ. ಯಾರಾದರೂ ಮಾಡಬೇಕು ಅಂದರೆ ಯಾರು? ಈಗ ನೆಕ್ಸ್ಟ್ ಅವ್ರು ಮಾಡಲ್ಲ ಅಂತ ಇದ್ದಾರೆ. ನೋ ಐಡಿಯಾ. ಅವರೇ ಪರ್ಫೆಕ್ಟ್ ಅದಕ್ಕೆ. ನೆಕ್ಸ್ಟ್ ಆಪ್ಷನ್ನೇ ಇಲ್ವಾ? ಬಿಗ್ ಬಾಸೇ ನೋಡಲ್ಲ ನೆಕ್ಸ್ಟ್ ಸೀಸನಿಂದ. ಥ್ಯಾಂಕ್ ಯು. ಈಗ ನೆಕ್ಸ್ಟ್ ಬಿಗ್ ಬಾಸ್ ಸುದೀಪ್ ಮಾಡಲ್ಲ ಅಂತ ಇದ್ದಾರೆ. ಸೊ ನೆಕ್ಸ್ಟ್ ಯಾರು ಮಾಡಿದ್ರೆ ಚೆನ್ನಾಗಿರುತ್ತೆ? ದರ್ಶನ್. ದರ್ಶನ್. ದರ್ಶನ್ ಮಾಡಬೇಕು. ಓಕೆ, ಅವ್ರನ್ನ ಬಿಟ್ಟು ಅವ್ರನ್ನ ಬಿಟ್ಟು ಕೇಪಬಿಲಿಟಿ ಯಾರಿಗಿದೆ? ರಿಷಬ್ ಶೆಟ್ಟಿ. ಸೊ ನಿಮ್ಗೆ ಯಾರು ಬರಬೇಕು, ಯಾರು ಹೋಸ್ಟ್ ಮಾಡಬೇಕು ಅಂತ ಇದೆ? ಇವಾಗ ಐಡಿಯಾ ಅಲ್ಲ, ಸುದೀಪ್ ಇದ್ರೇ ಚೆನ್ನಾಗಿ ಹೋಗ್ತಿರುತ್ತೆ. ಸುದೀಪ್ ಬಿಟ್ಟರೆ ನೆಕ್ಸ್ಟ್ ಆಪ್ಷನ್? ಶಿವರಾಜ್ಕುಮಾರ್. ನಿಮ್ಮ ಫೇವ್ರೇಟಾ ಶಿವರಾಜ್ಕುಮಾರ್? ಇಲ್ಲ, ಪುನೀತ್ ರಾಜ್ಕುಮಾರ್ ಫೇವ್ರೇಟ್ ಕನ್ನಡದಲ್ಲಿ. ಅವ್ರ ಅಣ್ಣ ಅಲ್ವಾ, ಅವ್ರು ಸ್ವಲ್ಪ ಕ್ಯಾರೆಕ್ಟರ್ ನೋಡಿದ್ರೆ ಸೆಟ್ ಆಗುತ್ತೆ ಬಿಗ್ ಬಾಸ್. ಆ ಕೆಪಾಸಿಟಿ ಯಾರಿಗೂ ಇಲ್ವಾ? ಇಲ್ಲ ಅನ್ಸತ್ತೆ. ಯಾರು ಹೋಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ? ಯಾರೂ ಇಲ್ವಾ? ಯಾರೂ ಇಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಬೇರೆಯವರು ಬರ್ತಾರೆ. ಸ್ವಲ್ಪ ಬೇಜಾರು ವಿಚಾರನೇ, ಬಟ್ ಏನೂ ಮಾಡೋಕ್ಕಾಗಲ್ಲ. ನೆಕ್ಸ್ಟು ಆ ಪ್ಲೇಸಲ್ಲಿ ಯಾರನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಎಲ್ಲ ರೂಮರ್ಸ್ ಪ್ರಕಾರ ದರ್ಶನ್ ಅಂತ ಅಂತಿದ್ದಾರೆ. ಬಟ್ ಗಣೇಶ್ ಇರ್ಬೋದು. ಗಣೇಶ್ ಮಾಡಿದ್ರೆ ಚೆನ್ನಾಗಿರುತ್ತಾ? ಗಣೇಶ್ಗಿಂತ ಸುದೀಪ್ ಸರ್ ಇದ್ರೇ ಬೆಸ್ಟ್ ನಮ್ಗೆ ಆ್ಯಕ್ಚುಲಿ. ಗಣೇಶ್ ಸರ್ ಆದರೆ ಯಾಕಂದರೆ ಅವರು ಒಂದು ಪ್ರೋಗ್ರಾಮ್ ಹೋಸ್ಟ್ ಮಾಡಿದ್ರಲ್ಲ ಗಣೇಶ್ ಸರ್, ಸೊ ಅವ್ರು ಮಾಡಿದ್ರು ಓಕೆನೆ. ಬಟ್ ಅವ್ರಿಗಿಂತ ಸುದೀಪ್ ಸರ್ ಮಾಡಿದ್ರೆ ಇನ್ನೂ ಬೆಸ್ಟು, ಚೆನ್ನಾಗಿರುತ್ತೆ ಅಂತ. ಯಾಕೆ ಸುದೀಪ್ ಸರ್? ಯಾಕಂದರೆ ಅವರು ಯಾವುದೇ ಸಿಚುವೇಶನ್ ಆಗಲಿ ಕರೆಕ್ಟಾಗಿ ಹ್ಯಾಂಡಲ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಎಲ್ಲಿ ಇದು ಯಾವ ಥರ ಹೆಂಗೆ ರಿಯಾಕ್ಟ್ ಮಾಡ್ಬೇಕು ಅನ್ನೋದು ಗೊತ್ತು. ಡಿ ಬಾಸ್. ಡಿ ಬಾಸೇ ಬರೋದು. ಅವ್ರ ವಾಯ್ಸ್ ಗತ್ತಿಗೆ ಅವರೇ ಬರೋದು ಬಿಗ್ ಬಾಸ್. ಡಿ ಬಾಸ್. ಓಕೆ, ಯಾಕೆ ಡಿ ಬಾಸ್? ಅವ್ರ ವಾಯ್ಸ್ ಹಂಗಿದೆ, ಮತ್ತು ಅವ್ರು ಮಾತಾಡೋ ವೇಯಿಂದ ಬಿಗ್ ಬಾಸ್ ಚೆನ್ನಾಗಿ ನಡೆಸ್ಬೋದು ಅಂತ. ಇದಕ್ಕೆ ಡಿ ಬಾಸ್ ಮೇಡಮ್. ಡಿ ಬಾಸ್ ಯಾಕೆ? ಆಲ್ಮೋಸ್ಟ್ ನಮಗೆ ಅವ್ರ ಮಾತಾಡೋ ವೇ ಗತ್ತು ಮತ್ತು ಫ್ಯಾನ್ ಫಾಲೋವರ್ಸ್ ಅವರೇ ಬರಬೇಕಂತ ನಮ್ಗೆ ಆಸೆ. ಅವ್ರ ಪ್ಲೇಸಿಗೆ ಯಾರನ್ನೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಿಕಾಸ್ ಅವ್ರು ಬಂದಾಗ ಹೇಳ್ತಿದ್ದಿದ್ದು ಮಾತು ರಿಯಲಾಗಿ ಹೇಳ್ಬೇಕಂದ್ರೆ ನಾನು ವೀಕೆಂಡ್ ವಿತ್ ಸುದೀಪ್ ನೋಡ್ತಿದ್ದೆ. ಅವ್ರು ಹೇಳಿರೋ ಮಾತೇ ಎಷ್ಟೊಂದು ನಾನು ನನ್ನ ಜೀವನಕ್ಕೆ ಅಳವಡಿಸ್ಕೊಂಡಿದ್ದೀನಿ. ಅವ್ರ ಥರ ಸುದೀಪ್ ಸರ್ ಥರ ಯಾರಿಗೂ ಜಡ್ಜ್ ಮಾಡೋಕ್ಕಾಗಲಿ, ಒಬ್ಬ ಕಂಟೆಸ್ಟೆಂಟ್ನ ಅರ್ಥ ಮಾಡ್ಕೊಳಕ್ಕಾಗಲಿ, ಅವ್ರಿಗೆ ಅರ್ಥ ಮಾಡ್ಸೋಕ್ಕಾಗಲಿ ಬರಲ್ಲ ಅನ್ಸುತ್ತೆ. ಐ ಡೋಂಟ್ ಎಕ್ಸ್ಪೆಕ್ಟ್ ಎನಿ ಒನ್ ಅವ್ರ ಪ್ಲೇಸಲ್ಲಿ. ಯಾರನ್ನೂ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ವಾ? ನೋ. ಇವಾಗ ಮಾಡಿದ್ರೆ ಯಾರು ಮಾಡ್ಬೋದು? ಇವಾಗ ನೆಕ್ಸ್ಟ್ ಸೀಸನ್ ಅವ್ರು ಮಾಡಲ್ಲ ಅಂತಿದ್ದಾರೆ. ಇವಾಗ ನೆಕ್ಸ್ಟ್ ಯಾರಾದರೂ ಮಾಡಲೇಬೇಕಲ್ಲ, ಯಾರು ಮಾಡ್ಬೋದು? ಯು ಮೀನ್ ಸೆಲಿಬ್ರಿಟೀಸೇ ಬರ್ತಾರಾ? ಹೌದು, Heroes-ಏ ಸೆಲೆಬ್ರಿಟೀಸ್ ಬರ್ತಾರಾ? ಹೀರೋ ಹೀರೋಯಿನ್ ಯಾರಾದರೂ ಆ ಕೇಪಬಿಲಿಟಿ ಯಾರಿಗಿದೆ? ಇವಾಗ ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಿದ್ದಾರೆ ಸುದೀಪು, ಅದನ್ನ ಬ್ರೇಕ್ ಮಾಡೋ ಕೇಪಬಿಲಿಟಿ ಯಾರಿಗಿದೆ? ಮೇ ಬಿ ಡಾಲಿ ಬರ್ಬೋದು, ಧನಂಜಯ್ ಬರ್ಬೋದು. ಬಿಕಾಸ್ ಅವ್ನ ಲೈಫಲ್ಲಿ ಸ್ವಲ್ಪ ಏಳು ಬೀಳು ಇರೋದ್ರಿಂದ ಅವ್ನು ಅರ್ಥ ಮಾಡ್ಕೊಂಡಿದ್ದಾನೆ ಜೀವನನ ಅಂತ ಅಂದ್ಬಿಟ್ಟು ಅವ್ನು ಬಂದರೆ ಒಂದು ವ್ಯಕ್ತಿಗೆ ಒಂದು ವ್ಯಕ್ತಿತ್ವನ ಅರ್ಥ ಮಾಡ್ಕೊಳ್ಳೋ ಒಂದು ಕೆಪಾಬಿಲಿಟಿ ಇದೆ. ಅಷ್ಟು ಅವ್ನು ಇಂಡಸ್ಟ್ರಿಲಿ ಮೆರಿದೇ ಇದ್ರೂ ಅವ್ನ ಲೈಫ್ ಬಗ್ಗೆ ಅವನಿಗೆ ಒಂದು ಸ್ವಲ್ಪ ನಾಲೆಡ್ಜ್ ಇದೆ ಆ್ಯಂಡ್ ಅರ್ಥ ಮಾಡ್ಕೊಂಡಿದ್ದಾನೆ ಜೀವನ ಏನು ಅಂತ. ತುಂಬ ಜನಗಳು ಬಂದು ಹೋಗಿದಾರಲ್ಲ ಅವ್ನ ಲೈಫಲ್ಲಿ, ಅದು ಅವ್ನಿಗೆ ಅರ್ಥ ಮಾಡಿಸಿದೆ. ಸೊ ಅವ್ನು ಬಂದರೆ ಮೇ ಬಿ ಅವ್ರ ಲೆವೆಲ್ ರೀಚ್ ಮಾಡೋಕ್ಕಾಗದಿದ್ರು ಒಂದು ಲೆವೆಲ್ಲಿಗೆ ನಡೆಸ್ಬೋದು ಶೋ. ಬಿಟ್ಟರೆ ಯಾರನ್ನೂ ಎಕ್ಸ್ಪೆಕ್ಟ್ ಮಾಡಲ್ಲ. ಯಾರನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಸುದೀಪ್ ಪ್ಲೇಸಲ್ಲಿ? ಯಶ್. ಯಶ್ನ ಎಕ್ಸ್ಪೆಕ್ಟ್. ಯಾಕೆ ಯಶ್?
ಲೈಕ್ ಅವನು ಅಷ್ಟೇ ಜೀವನದಲ್ಲಿ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲ ನೋಡ್ಕೊಂಡು ಬಂದಿದ್ದಾನೆ ಅವನು. ಸೊ ನೆಕ್ಸ್ಟ್ ಬಿಗ್ ಬಾಸ್ ಸೀಸನ್ನ ಸುದೀಪ್ ಹೋಸ್ಟ್ ಮಾಡಲ್ಲ ಅಂತ ಇದ್ದಾರೆ. ಅವ್ರ ಪ್ಲೇಸ್ಗೆ ಇನ್ನು ಯಾರು ಬರ್ಬೋದು? ಯಾರು ಮಾಡಿದ ಯಾರಿಗೆ ಆ ಕೇಪಬಿಲಿಟಿ ಇದೆ? ನನಗೇನೆ. ನಾನು ಹೋದ್ರೆ ನಾನು ಹೇಗೆ? ಚೆನ್ನಾಗಿ ಮಾಡ್ತೀನಿ, ನಿಜವಾಗ್ಲೂ ನಾನು ಹೋದ್ರೆ ನಾನು ಚೆನ್ನಾಗಿ ಮಾಡ್ತೀನಿ, ನರಕ ತೋರಿಸ್ಬಿಡ್ತೀನಿ ಒಬ್ಬೊಬ್ರಿಗೂ. ಅದು ಹೇಗೆ? ತೋರಿಸ್ತೀನಿ ನಾನು. ಅಲ್ಲಿ ಅವ್ರು ಹೆಂಗೆ ಬಿಹೇವ್ ಮಾಡ್ತಾರೆ ಅದನ್ನ ನೋಡ್ಬಿಟ್ಟು ಹೇಳಬೇಕು. ಇವಾಗ ಸುದೀಪ್ ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಿದ್ದಾರೆ, ನೀವು ಅದನ್ನು ಬ್ರೇಕ್ ಮಾಡ್ತೀರಾ? ಅದನ್ನೆಲ್ಲ ಅವರು ದೊಡ್ಡ ಹೀರೋ, ಅವ್ರನ್ನೆಲ್ಲ ನಾವು ಬ್ರೇಕ್ ಮಾಡೋಕ್ಕಾಗಲ್ಲ. ಬಟ್ ನನಗೆ ತಕ್ಕಂಗೆ ನಾನು ಮಾಡ್ತೀನಿ. ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅವ್ರಿಗೆ ಆ ಥರ ತೋರಿಸ್ತೀನಿ ನಾನು. ಸೊ ನಿಮಗೆ ನೆಕ್ಸ್ಟ್ ಸೀಸನ್ ಆಫರ್ ಬಂದರೆ ಖಂಡಿತ ಮಾಡ್ತೀರಾ? ಓ ಮಾಡೋದಾ, ಫುಲ್ಲು ಜಾಲಿನೇ ಅಂದ್ಕೊಳ್ಳಿ.